ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಬ್ರೈಡಲ್ ಲುಕ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಗ್ರ್ಯಾಂಡಾಗಿರುತ್ತೆ. ಸ್ಟೆಪ್ಪಲ್ಲಿ ಬೇಗ ಹಾಕೋಬೋದು ಡಿಸೈನ್ನ. ನೋಡಿ, ಮಾಮೂಲಿ 6 ಥ್ರೆಡ್ನ ತೊಗೊಂಡು 2 ಸಲ ಲಾಕ್ ಮಾಡ್ಕೊಬಿಡೋಣ. ನೋಡಿ ಹೀಗೆ ಫ್ರೆಂಡ್ಸ್, ನೋಡಿ 2 ಸಲ ಲಾಕ್ ಮಾಡ್ಕೊಂಡಾಯಿತು. ಈಗ 2 ಚೈನನ್ನು ಹಾಕೊಳ್ಳೋಣ. 1 2 ಚೈನ್ನ ಹಾಕೊಂಡಾದ್ಮೇಲೆ ಕ್ರೋಶೆ ಮೇಲೆ 1 ಸಲ ದಾರನ ತೊಗೊಂಡು ಎರಡರಲ್ಲೊಂದು ಇದೇ ಥರ ಮಾಡ್ಕೋಬೇಕು. ಡಬಲ್ ಕ್ರೋಶನ ನಾವಿಲ್ಲಿ ಟೋಟಲ್ 8 ಕಂಬಗಳನ್ನ ಮಾಡ್ಕೋಬೇಕು. ಇಲ್ಲಿ ಈಗ 3 ಆಗಿದೆ. ನೆಕ್ಸ್ಟ್ ಈಗ 4ನೇ ಕಂಬ ಮಾಡ್ಕೊಳ್ಳೋಣ. ಕ್ರೋಶೆ ಮೇಲೆ 1 ಸಲ ದಾರನ ತಗೊಂಡು ಡಬಲ್ ಕ್ರೋಶ ಎರಡರಲ್ಲೊಂದು ಆದಷ್ಟು ಕಂಬಗಳು ಒಂದೇ ಲೆಂತಲ್ಲಿ ಬರೋ ಹಾಗೆ ನೋಡ್ಕೊಳ್ಳಿ. ಪಕ್ಕನೇ ಹಾಕಿ ಗ್ಯಾಪ್ ಕೊಡಬೇಡಿ. 2 ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಎಲ್ಲಾದರೂ ಅರ್ಜೆಂಟಾಗಿ ಹಾಕೋಬೇಕು ಗ್ರ್ಯಾಂಡ್ ಡಿಸೈನ್ ಅಂತಂದರೆ 2 ಸ್ಟೆಪ್ಪಲ್ಲಿ ಆರಾಮಾಗಿ ಹಾಕೋಬೋದು. ನೋಡಿ, ಈ ರೀತಿ 8 ಕಂಬಗಳಾಗಿದೆ. 8 ಕಂಬಗಳಾದಮೇಲೆ ಥ್ರೆಡ್ನ ಈ ರೀತಿ ತಗೊಂಡು ನೋಡಿ, ಈ ರೀತಿ ರಿಂಗ್ ಬೀಡನ್ನ ಇದರಲ್ಲಿ ಹಾಕೋಬೇಕು. ನೀವು ರಿಂಗ್ ಬೀಡ್ ಒಳಗಡೆ ಯಾವುದಾದ್ರೂ ಬೀಡ್ ಹಾಕೋಬೋದು. ಸ್ವಲ್ಪ ಫ್ರೀ ಇರಲಿ ಅಷ್ಟೇ, ಪೂರ್ತಿ ಕವರ್ ಆಗಿ ಹಾಕೋಬೇಡಿ. ಸ್ವಲ್ಪ ಫ್ರೀ ಇರೋಗೆ ಹಾಕ್ಕೊಂಡು ನೋಡಿ ಬೀಡ್ ಲಾಕನ್ನು ಮಾಡಿಕೊಂಡು ಈಗ ಕ್ರೋಶೆ ಮೇಲೆ ಮತ್ತೆ ಹೀಗೆ 1 ಸಲ ದಾರನ ತೊಗೊಂಡು ನೋಡ್ಕೊಳ್ಳಿ. ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ. ಈಗ ಕರೆಕ್ಟಾಗಿ ಹಾಕ್ಬಿಟ್ಟು ಹೀಗೆ ಎರಡರಲ್ಲೊಂದು ಮತ್ತು 8 ಕಂಬಗಳನ್ನ ಮಾಡ್ಕೋಬೇಕು. ಕಂಬಗಳನ್ನ ಗ್ಯಾಪ್ ಕೊಡಬೇಡಿ, ಆ ರೀತಿ ಹಾಕೊಳ್ಳಿ. ತುಂಬ ಈಸಿಯಾಗಿದೆ. ಬಿಗಿನರ್ಸ್ಗಳು ಸಹ ಟ್ರೈ ಮಾಡಿ, ಕಷ್ಟ ಏನಿಲ್ಲ. ನಾನು ಫೈನಲ್ ಲುಕ್ ತೋರಿಸ್ತೀನಲ್ಲ, ಆಗ ನಿಮಗೆ ಗೊತ್ತಾಗುತ್ತೆ. ನೋಡಿ, ನಾನು ಹಾಕ್ತಾ ಇದ್ದೀನಲ್ವ, ಇದೇ ಥರ ಪಕ್ಕನೇ ಹಾಕೊಳ್ಳಿ. ನೋಡಿ, ಹೀಗೆ ಪಕ್ಕನೇ ಹಾಕೊಳ್ಳಿ. ನೋಡಿ, ಈಗ 8 ಕಂಬ ಆಯಿತು. 8 ಕಂಬ ಆದಮೇಲೆ ಇಲ್ಲಿ 3 ಚೈನನ್ನು ಹಾಕ್ಕೊಳ್ಳೋಣ. 1 2 3. ಇದು ಕುಚ್ಚು ಹಾಕೋದಕ್ಕೆ ಫ್ರೆಂಡ್ಸ್. ನೋಡಿ, 1 ಸಲ ಮತ್ತೆ ತೊಗೊಂಡು ಈ ರೀತಿ ಕ್ರೋಶೆ ಮೇಲೆ 1 ಸಲ ದಾರನ ತೊಗೊಂಡು ಮತ್ತೆ ಪೂರ್ತಿ ಬೇಸಿಕ್ ಲೈನ್ ಎಲ್ಲ ಇದೇ ರೀತಿ ಬರುತ್ತೆ. 1 ಸಲ ಬೀಡ್ ಬರುತ್ತೆ, 1 ಸಲ ಕುಚ್ಚುಗೆ 3 ಚೈನ್ ಬರುತ್ತೆ. ಇದೇ ಥರ 8 ಕಂಬಗಳನ್ನ ಹಾಕೊಂಡು ಹೋಗ್ಬೇಕು. ಡಬಲ್ ಕ್ರೋಶ ಕಂಬನ ಪಕ್ಕನೇ ಹಾಕಿ ಆದಷ್ಟು. ನೋಡಿ, ಇಲ್ಲಿ ಕುಚ್ಚು ಹಾಕೋದಕ್ಕೆ ಇದು ಬೀಡು. ಇಲ್ಲಿ ಇನ್ನೊಂದು ಸ್ಟೆಪ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಕಲರಲ್ಲಿ ಇನ್ನೊಂದು ಸ್ಟೆಪ್ಪನ್ನು ರಿಂಗಿಗೆ ಮಾಡ್ಕೋಬೇಕು. ಈಗ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳೋಣ. ನೋಡಿ, ಈಗ ಇಲ್ಲಿ 8 ಕಂಬಗಳಾಯಿತು. ಮತ್ತು ಥ್ರೆಡ್ನ ಈ ರೀತಿ ತೊಗೊಂಡು ಬೀಡನ್ನ ಹಾಕ್ಕೊಂಡು ಥ್ರೆಡ್ ಎಲ್ಲನೂ ನೀಟಾಗಿ ತೊಗೊಳ್ಳಿ. ಕ್ರೋಶೆ ಮೇಲೆ ಹೀಗೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಕ್ರೋಶೆ ಮೇಲೆ 1 ಸಲ ಥ್ರೆಡ್ನ ತೊಗೊಂಡು ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಇದೇ ರೀತಿ ಇಲ್ಲಿ ನಾವು ಮತ್ತೆ 8 ಕಂಬ ಹಾಕೋಬೇಕು, 3 ಚೈನ್ನ ಹಾಕೋಬೇಕು ಕುಚ್ಚಿಗೆ. 1 ಸಲ ಬೀಡು, 1 ಸಲ ಕುಚ್ಚು, ಇದೇ ಥರ ಬರಬೇಕು. ನೆಕ್ಸ್ಟು ಸ್ಯಾರಿದು ಇನ್ನೊಂದು ಕಲರ್ನ ತೊಗೊಂಡು ಬೀಡ್ಗೆ ವರ್ಕ್ ಮಾಡ್ತೀನಿ. ಈಗ ಪೂರ್ತಿ ಬೇಸ್ ಲೈನನ್ನು ಇದೇ ಥರ 8 ಕಂಬ ಬೀಡು 3 ಚೈನು ಪೂರ್ತಿ ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ತೋರ್ಸೋಕ್ಕೆ ಬರ್ತೀನಿ ನಾನು. ಪೂರ್ತಿ ಸ್ಯಾರಿ ಪೂರ್ತಿ ಮೊದಲನೇ ಸ್ಟೆಪ್ಪನ್ನು ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ. ಫ್ರೆಂಡ್ಸ್, ನೋಡಿ, ಪೂರ್ತಿ ಸೀರೆಗೆ ಹಾಕೊಂಡಾಗಿದೆ. ಈಗ ನಾನು ಇದೇ ರೀತಿ ಪೂರ್ತಿ ಎಲ್ಲ ಕಡೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದೇ ರೀತಿ ಹಾಕ್ಕೊಂಡಿದ್ದೀನಿ. ಈಗ ನಿಮಗೆ 2ನೇ ಸ್ಟೆಪ್ಪನ್ನು ತೋರಿಸ್ತೀನಿ. ನೋಡಿ, ಈ ರೀತಿ ಮಾಮೂಲಿ ಇದಕ್ಕೂ 6 ಥ್ರೆಡ್ನೇ ತೊಗೋಬೇಕು. ನೋಡಿ, ಮೊದಲನೇ ಲಾಕ್ ಹಾಕ್ಕೊಂಡಿದ್ವಿ ಅಲ್ವ, ಸ್ಟಾರ್ಟಿಂಗ್ ಪಾಯಿಂಟ್ 2 ಚೈನು. ಆ ಚೈನು ಅಂದರೆ ಮೊದಲನೇ ಕಂಬದ ಪಕ್ಕ ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಕ್ರೋಶನ ಹಾಕಿ ದಾರನ ತಂದು ಇಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಮೊದಲನೇ ಕಂಬದಲ್ಲಿ 2 ಲಾಕನ್ನು ಮಾಡ್ಕೊಬಿಡಿ. ಅದೇ ಇದರೊಳಗಡೆ ಹೋಗಿ ಇನ್ನೊಂದು ಸಲ ಲಾಕ್ನ ಮಾಡಿಕೊಂಡು ಈಗ 2 ಚೈನ್ನ ಹಾಕೊಳ್ಳಿ. 1 2. ಏಕೆಂದರೆ ಇಲ್ಲೊಂದು ಲಾಕ್ ಹಾಕಿದ್ದೀವಲ್ವ, 3 ಚೈನ್ನ ಹಾಕೋಬೇಕು. ಆದರೆ ಇಲ್ಲಿ ಲಾಕ್ ಮಾಡ್ಕೊಂಡ್ವಿ ಅಲ್ವಾ, ಅದನ್ನು 1 ಚೈನ್ ಅಂತ ಲೆಕ್ಕ ತೊಗೊಂಡು ಈಗ
2 ಚೈನ್ನ ಹಾಕ್ಕೊಂಡು ಇಲ್ಲಿ 8 ಕಂಬಗಳಿದೆ ಅಲ್ವಾ, 8 ಕಂಬ, 8 ಕಂಬನ ಡಿವೈಡ್ ಮಾಡಬೇಕೀಗ ನಾವು. 4 ಕಂಬನ ಬಿಟ್ಟು ಮಧ್ಯಕ್ಕೆ ಕ್ರೋಶನ ಹಾಕೋಬೇಕು. 1 2 3 4 ಹೀಗೆ 4 ಕಂಬ ಮಧ್ಯಕ್ಕೆ ಹೋಗಿ ಹೀಗೆ ಒಂದು ಲಾಕನ್ನು ಮಾಡ್ಕೊಳ್ಳಿ. ಹೀಗೆ 8 ಕಂಬ ಇದೆ ಮಧ್ಯ, ಅಂದರೆ 4 ಕಂಬದ ಮಧ್ಯ ಹೋಗಿ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ರಿಂಗ್ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಈ ರೀತಿ ಮಾಡ್ಕೋಬೇಕು. ಈ ರೀತಿ ಆದಮೇಲೆ 1 2 3 3 ಚೈನನ್ನು ಹಾಕ್ಕೊಂಡು ಈ ಕಂಬದೊಳಗಡೆ ಹೋಗಿ ಲಾಕ್ನ ಮಾಡಿ. ಇದು ಈಗ ಪಿಕೋಟ್ ರೀತಿ ಆಗುತ್ತೆ. ಇದೇ ಥರ ಕ್ರೋಶ ಮೇಲೆ ಒಂದು ಸಲ ತಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತಂದು ಡಬಲ್ ಕ್ರೋಶನ ಮಾಡಿಕೊಂಡು 3 ಚೈನನ್ನು ಹಾಕೊಳ್ಳಿ. ಮತ್ತು ಹೀಗಾಗಿ ಪಿಕೋಟ್ ಫಾರ್ಮ್ ಆಗುತ್ತೆ. ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. ಇದರಲ್ಲಿ ನಮಗೆ ಒಂದು 9 ಅಥವಾ 10 ಸಿಗುತ್ತೆ. ಎಷ್ಟಾಗುತ್ತೆ ನೋಡ್ಕೊಳ್ಳೋಣ. 2 3 ಈಸಿ ಇದೆ ಫ್ರೆಂಡ್ಸ್. ಮಾಮೂಲಿ ಆರ್ಚ್ಗಳನ್ನ ತೋರಿಸಿದ್ದೀನಲ್ಲ, ಅದೇ ರೀತಿ ಡಬಲ್ ಕ್ರೋಶನ ಮಾಡಿಕೊಂಡು ಪಿಕೋಟ್ನ ಮಾಡ್ಕೋಬೇಕು. ರಿಂಗ್ ಒಳಗಡೆ ಎಷ್ಟಾಗುತ್ತೆ ಅಷ್ಟನ್ನು ಫಿಲ್ ಮಾಡ್ಕೋಬೇಕು. 3 ಚೈನನ್ನು ಹಾಕಿ ಪಿಕೋಟ್ ಮಾಡ್ಕೊಳ್ಳಿ. ಬೀಡನ್ನ ಜಾಸ್ತಿ ಟೈಟಾಗಿ ಎಳೆದಿಟ್ಕೋಬೇಡಿ, ಬೀಡ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಟೂ ಸ್ಟೆಪ್ಪೇ ಆದ್ರೂ ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ ಮತ್ತು ಲುಕ್ಕಾಗೂ ಇರುತ್ತೆ. ಎರಡೇ ಸ್ಟೆಪ್ಪಲ್ಲಿ ಒಂದು ಗ್ರ್ಯಾಂಡ್ ಡಿಸೈನ್ನ ಹಾಕೋಬೋದು, ಅಂದರೆ ಇದನ್ನು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇದರೊಳಗಡೆ 10 ಕಂಬಗಳನ್ನ ಹಾಕ್ಕೊಂಡು ನೋಡಿ, 10 ಕಂಬಗಳಾಯಿತು. ಅದ್ರ ಮೇಲೆ ಹಾಕೋಕೆ ಹೋಗ್ಬೇಡಿ, ಒಂದ್ರ ಮೇಲೆ ಒಂದು ಕೂರುತ್ತೆ ಮತ್ತು ನೀಟ್ ಫಿನಿಶಿಂಗ್ ಬರೋದಿಲ್ಲ. ಈಗ ನೋಡಿ, ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಕೂರುತ್ತೆ, ಅದು ಏನಾಗೋದಿಲ್ಲ. ನಾವು ಈಗ ಎಣ್ದಿರ್ತೀವಲ್ವ, ಅದಕ್ಕೋಸ್ಕರ ಆಗುತ್ತೆ. ಇಲ್ಲೂ ಅಷ್ಟೇ ನೋಡಿ, 1 2 3 4 4 ಚೈನ್ನ ಬಿಟ್ಟು ಹೀಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಾದ್ಮೇಲೆ ಈಗ 3 ಚೈನ್ ಹಾಕಿ 1 2 3 ಚೈನ್ನ ಹಾಕಿ ನೋಡಿ, ಈ ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಇದರೊಳಗಡೆ 3 ಸಿಂಗಲ್ ನಾಟನ ಹಾಕೊಳ್ಳಿ. ಇದು ಕುಚ್ಚು ಹಾಕೋದಕ್ಕೆ ನೋಡಿ, 3 ಸಿಂಗಲ್ ನಾಟನ ಹಾಕೊಂಡಾದ್ಮೇಲೆ ಮತ್ತೆ 3 ಚೈನು 1 2 3 3 ಚೈನ್ ಹಾಕೊಂಡ್ರಾ. 3 ಚೈನ್ ಹಾಕೊಂಡಾದ್ಮೇಲೆ ನೋಡಿ 1 2 3 4 4 ಕಂಬ ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ಳೋದು. 4 ಕಂಬಗಳ ಮಧ್ಯಕ್ಕೆ ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ, ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಬೀಡ್ ಒಳಗಡೆ ಹೋಗಿ ದಾರನ ತಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋದು. ಇದೇ ರೀತಿ ನಾವು ಪೂರ್ತಿ ಆರ್ಚ್ಗೆ ಮಾಡ್ಕೊಂಡು ಹೋಗಬೇಕು. ಡಬಲ್ ಕ್ರೋಶನ ಮಾಡಿಕೊಂಡು 3 ಚೈನ್ನ ಹಾಕ್ಕೊಂಡು ಪಿಕೌಟ್ ಮಾಡ್ಕೋಬೇಕು. ನೀಟಾಗಿ ಒಂದೇ ಲೆಂತಲ್ಲಿ ಮಾಡ್ಕೊಂಡು ಹೋಗಿ. ರಿಂಗ್ ಒಳಗಡೆ 10 ಕ್ರೋಶೆಟ್ನ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಈ ರೀತಿ ನೋಡಿ, ನೀಟಾಗಿ ಬರುತ್ತೆ. ಇದು ಬೇಕು ಅಂದರೆ ನಾವು ಹೀಗೇನೂ ಬಿಡ್ಕೋಬೋದು, ಇಲ್ಲ ಇಲ್ಲಿ ಒಂದು ಸ್ಟೋನ್ ಚೈನ್ ಹಾಕಿದ್ರೆ ತುಂಬ ಹೈಲೈಟಾಗಿ ಕಾಣುತ್ತೆ. ನಾನು ಫಿನಿಶಿಂಗ್ ಮಾಡಿ ಇಲ್ಲಿ ಸ್ಟೋನ್ ಚೈನ್ ಹಾಕಿ ನಿಮಗೆ ತೋರಿಸ್ತೀನಿ ಫೈನಲ್ ಲುಕ್ಕು. ಈಗ ಪೂರ್ತಿ ಸ್ಯಾರಿಗೆ ಇದೇ ರೀತಿ ಬೀಡ್ ಒಳಗಡೆ, ರಿಂಗ್ ಬೀಡ್ ಒಳಗಡೆ ಆರ್ಚ್ನ ಮಾಡಿಕೊಂಡು ನಾನು ಫೈನಲ್ನ ಮಾಡಿ ನಿಮಗೆ ಕುಚ್ಚನ್ನ ಕಟ್ಟಿ ಸ್ಟೋನ್ ಚೈನ್ ಅಂಟಿಸಿ ಲಾಸ್ಟ್ ಫಿನಿಶಿಂಗನ್ನು ತೋರಿಸ್ತೀನಿ. ಮಾಮೂಲಿ ಈಗ ರಿಂಗ್ ಬೀಡ್ ಒಳಗಡೆ ನೀಟಾಗಿ ನೋಡ್ಕೊಳ್ಳಿ. 3 ಚೈನ್ ಹಾಕಿ ಪಿಕೌಟ್ ಮಾಡಬೇಕು.
9 ಕಂಬಗಳಾಗಿದೆ. ಈಗ 10ನೇ ಕಂಬನ ಹಾಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳಿ, ನೀಟಾಗಿ ಕಾಣುತ್ತೆ. ಈಗ ಮಾಡಿಕೊಂಡು ಮತ್ತೆ ನೋಡಿ 1 2 3 4 ಈ ಥರ ಕೌಂಟಿಂಗ್ನ ಮಾಡಿಕೊಂಡು ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ಳಿ. ಈಗ ಲಾಕ್ ಮಾಡ್ಕೊಂಡಾದ್ಮೇಲೆ 3 ಚೈನ್ ಆದಮೇಲೆ ನೋಡಿ ಈ ಚೈನ್ ಇದೆಯಲ್ಲ, ಇಲ್ಲಿ 3 ಚೈನ್ ಹಾಕಿದ್ದು ಅದರೊಳಗಡೆ ಹೋಗಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಅದರೊಳಗಡೆ 3 ಲಾಕು, 1 ಲಾಕ್ ಆಗಿದೆ, 2 3 ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಂಡು ನೋಡಿ 1 2 3 4 4 ಕಂಬದ ಮಧ್ಯಕ್ಕೆ ಹೋಗಿ ಈ ಥರ ಇಲ್ಲಿಂದ ನೀವೀಗ ಆರ್ಕ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಕ್ರೋಶೆ ಮೇಲೆ ಒಂದು ಸಲ ದಾರನ ತಂದು ಬೀಡೊಳಗಡೆ ಹೋಗಿ ಎರಡರಲ್ಲೊಂದು ಬೀಡೊಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಮಾಡಿಕೊಂಡು 3 ಚೈನ್ನ ಹಾಕ್ಕೊಂಡು ಆ ಕಂಬದ ಮಧ್ಯೆ ಬಂದು ಹೀಗೆ ಹಾಕಿದ್ರೆ ಪಕ್ಕಕ್ಕೆ ಬಂದು ಹಾಕಿದ್ರೆ ಪಿಕೌಟ್ ಆಗುತ್ತೆ. ಇದೇ ಥರ ನಾನೀಗ ಪೂರ್ತಿ ಸ್ಯಾರಿಗೆ ಹಾಕ್ತೀನಿ. ಮತ್ತು ಈ ಚೈನ್ ಇದೆಯಲ್ವಾ, ಈ ಚೈನಿಗೆ ಕುಚ್ಚನ್ನ ಕಟ್ಕೊಂಡು ಇದಕ್ಕೆ ಗ್ರ್ಯಾಂಡ್ ಲುಕ್ ಹೇಳಿದ್ದಾರೆ, ಅದಕ್ಕೋಸ್ಕರ ಸ್ಟೋನ್ ಚೈನ್ ಅಂಟಿಸ್ತೀನಿ. ಸ್ಟೋನ್ ಚೈನ್ನ ಹಾಕಿ ಪೂರ್ತಿ ಫಿನಿಶಿಂಗ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ಕು ಈ ರೀತಿ ಬಂದಿದೆ. ತುಂಬ ರಿಯಲಿ ನೋಡೋಕ್ಕಂತೂ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಯಾಮ್ರಾ ಕಲರ್ಗೂ ಇಲ್ಗೂ ಡಿಮ್ ಇದೆ ಸ್ವಲ್ಪ ಕಲರ್ ಕ್ಯಾಮ್ರಾದಲ್ಲಿ. ಇಲ್ಲಿ ರಿಯಲಿ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಅರ್ಜೆಂಟಾಗಿ ಗ್ರ್ಯಾಂಡಾಗಿ ಬೇಕು ಅಂತ ಹೇಳಿದ್ರೆ ಈ ಡಿಸೈನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣುತ್ತೆ.